Next, answer the questions in 5 to 6 sentences each. ಅದರಲ್ಲಿ first one, what are the negative aspects of India had shown by Mother India in the poem The Song of India? ಸೊ ತಾಯಿ ಭಾರತಿಯು ಈ ಪದ್ಯದಲ್ಲಿ ಭಾರತದಲ್ಲಿರುವಂತಹ ಋಣಾತ್ಮಕ ಅಂಶಗಳ ಬಗ್ಗೆ ಹೇಗೆ ಹೇಳಿದ್ದಾಳೆ? ಓಕೆ, ಆನ್ಸರ್. Mother India asks the poet to sing about beggars and lepers. Beggars ಅಂತಂದ್ರೆ beggars and lepers ಅಂತಂದ್ರೇನು? ಬಹಿಷ್ಕೃತರು ಮತ್ತು ಭಿಕ್ಷುಕರ ಬಗ್ಗೆ ಹೇಳು. ನನ್ನ ಸ್ಟ್ರೀಟ್ ಅಲ್ಲಿ ಸ್ವಾರ್ಮ್ ಹರ್ ಸ್ಟ್ರೀಟ್ ಅಂತಂದ್ರೆ ನನ್ನ ಬೀದಿಗಳಲ್ಲಿ ಗುಂಪು ಗುಂಪಾಗಿ ತುಂಬಿ ತುಳುಕುತ್ತಿರುವಂತಹ ಬಡವರು ಮತ್ತು ಬಹಿಷ್ಕೃತರ ಬಗ್ಗೆ ಹೇಳು. ಇಲ್ಲಿರುವಂತಹ ಧೂಳು ಮತ್ತು ಕೊಳೆಯ ಬಗ್ಗೆ ಹೇಳು. ಫಿಲ್ತ್ ಅಂಡ್ ಡರ್ಟ್ ಫಿಲ್ಡ್ ಇನ್ ಹರ್ ಲ್ಯಾಂಡ್ ಅಂತ ಆಕೆ ಹೇಳ್ತಾಳೆ. ಧೂಳು ಮತ್ತು ಕೊಳೆಯ ಬಗ್ಗೆ ಅಂದ್ರೆ ಕಲ್ಮಶ, ಕಲುಷಿತ, ಇದರ ಬಗ್ಗೆ ಹೇಳು ಅಂತ ಆಕೆ ಹೇಳ್ತಾಳೆ. ಹಾಗೆ ಮುಂದುವರೆದು, she asks him to tell about millions of hardworking people with wrinkled face who are ignored, and about many children who are helpless, being born in bleak and dark homes. She wants the poet to focus on strikes and class wars that lead to social unrest. Okay, so she asks him to tell about millions of hardworking people. ಅಂದ್ರೆ ಲಕ್ಷಾಂತರ ಜನರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಲ್ವಾ? ಲಕ್ಷಾಂತರ ಜನರು ಶ್ರಮ ಪಡ್ತಾ ಇರೋದರ ಬಗ್ಗೆ ಹೇಳು. ಓಕೆ, ವಿತ್ ರಿಂಕಲ್ಡ್ ಫೇಸ್. ರಿಂಕಲ್ ಅಂತಂದ್ರೇನು? ನೆರಿಗೆಗಟ್ಟಿರುವ, ಸುಕ್ಕುಗಟ್ಟಿರುವ ಮುಖಗಳು. ನೆರಿಗೆ ಅಥವಾ ಸುಕ್ಕುಗಟ್ಟಿರುವ ಮುಖ ಏನ್ ಸೂಚಿಸತ್ತೆ ನಿಮ್ಗೆ? ಅವರ ಶ್ರಮವನ್ನ ಸೂಚಿಸತ್ತೆ, ಅವರ ಹಾರ್ಡ್ ವರ್ಕ್, ಕಷ್ಟಪಟ್ಟು ದುಡಿತಾ ಇರೋದನ್ನ ಸೂಚಿಸತ್ತೆ. ಸೊ ಆ ವ್ಯಕ್ತಿಗಳ ಬಗ್ಗೆ ಹೇಳು, ಆ ಜನರ ಬಗ್ಗೆ. ಯಾರಿಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ, ಸುಕ್ಕುಗಟ್ಟಿರುವಂತಹ ಮುಖಗಳ ಬಗ್ಗೆ ಹೇಳು. ಹೂ ಆರ್ ಇಗ್ನೋರ್ಡ್, ಯಾರು ತುಂಬಾ ಇಗ್ನೋರ್ ಆಗಿರಲ್ಪಟ್ಟಿರೋರು. ಇಗ್ನೋರ್ ಅಂತಂದ್ರೇನು? ಅವರನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ. ಓಕೆ, ಸೊ ಅಂಡ್ ಅಬೌಟ್ ಮೆನಿ ಚಿಲ್ಡ್ರನ್ ಹೂ ಆರ್ ಹೆಲ್ಪ್ಲೆಸ್. ಹೆಲ್ಪ್ಲೆಸ್ ಅಂತಂದ್ರೆ ಏನು ಮಕ್ಕಳೇ? ಅಸಹಾಯಕರು. ಅಸಹಾಯಕರ ಬಗ್ಗೆ ಹೇಳು. ಬಡತನದಲ್ಲಿ, ಕರಾಳ ಕತ್ತಲೆಯಲ್ಲಿ ಹುಟ್ಟಿರುವಂತಹ ಮಕ್ಕಳ ಬಗ್ಗೆ, ಅಸಹಾಯಕ ಮಕ್ಕಳ ಬಗ್ಗೆ ಹೇಳು ಅಂತ ಆಕೆ ಹೇಳ್ತಾರೆ. ಅದೇ ರೀತಿ ಇಲ್ಲಿರುವಂತಹ ಸಾಮಾಜಿಕ ಅಶಾಂತಿಯ ಬಗ್ಗೆ, ಅನ್ರೆಸ್ಟ್ ಅಂತಂದ್ರೇನು? ಅಶಾಂತಿ. ಸ್ಟ್ರೈಕ್ಗಳ ಬಗ್ಗೆ, ಇಲ್ಲಿ ಆಗುವಂತಹ ಮುಷ್ಕರಗಳ ಬಗ್ಗೆ ಹೇಳು. ಇದನ್ನ ಆಕೆ ಹೇಳ್ತಾಳೆ. ಓಕೆ, ಸೊ ಇಲ್ಲಿ ವರ್ಡ್ಗಳ ಮೀನಿಂಗ್ ನೋಡಿ. ಮಿಲಿಯನ್ಸ್ ಆಫ್ ಹಾರ್ಡ್ ವರ್ಕಿಂಗ್ ಪೀಪಲ್ ವಿತ್ ರಿಂಕಲ್ಡ್ ಫೇಸ್ ಅಂತಂದ್ರೆ ನೆರಿಗೆ, ಸುಕ್ಕುಗಟ್ಟಿರುವ ಮುಖಗಳು. ಇಗ್ನೋರ್ ಅಂತಂದ್ರೆ ನಿರ್ಲಕ್ಷಿಸಲ್ಪಟ್ಟವರು, ನಿರ್ಲಕ್ಷಿಸು. ಇಗ್ನೋರ್ ಅಂತಂದ್ರೇನು? ನಿರ್ಲಕ್ಷಿಸಲ್ಪಟ್ಟವರ ಬಗ್ಗೆ. ಅದೇ ರೀತಿ ಕರಾಳ ಕೂಪದಲ್ಲಿ, ಕತ್ತಲೆಯಲ್ಲಿ ಜನಿಸಿರುವಂತಹ ಮಕ್ಕಳ ಬಗ್ಗೆ. ಅದೇ ರೀತಿ ಇಲ್ಲಿ ನಡೆಯುತ್ತಿರುವಂತಹ ಮುಷ್ಕರದ ಬಗ್ಗೆ. ಕ್ಲಾಸ್ ವಾರ್ಸ್ ಅಂತಂದ್ರೆ ವರ್ಗ ಯುದ್ಧಗಳು, ವರ್ಗಗಳ ನಡುವೆ ಇರುವಂತಹ ಒಂದು ಭಿನ್ನಾಭಿಪ್ರಾಯಗಳು. ಕ್ಲಾಸ್ ವಾರ್ ಅಂದ್ರೆ ಆಕ್ಚುಲಿ ಯುದ್ಧ ಅಲ್ಲ, ಇಲ್ಲಿ ಕ್ಲಾಸ್ ಅಂತಂದ್ರೆ ವರ್ಗ, ಸಾಮಾಜಿಕ ವರ್ಗದ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು, ಅದರ ಬಗ್ಗೆ ಹೇಳು. ಇದರಿಂದ ಏನಾಗ್ತಾ ಇದೆ? ಸಾಮಾಜಿಕ ಅಶಾಂತಿ ಆಗ್ತಾ ಇದೆ. ಸೊ ಇವೆಲ್ಲ ಏನು? ತಾಯಿ ಭಾರತಿ ತಿಳಿಸಿರುವಂತಹ ಒಂದು ನೆಗೆಟಿವ್ ಆಸ್ಪೆಕ್ಟ್ಸ್, ಋಣಾತ್ಮಕ ಅಂಶಗಳು. ಓಕೆ, ಇನ್ನೊಂದ್ಸಲಿ ಓದ್ತೀನಿ. She asks him to tell about millions of hard-working people with wrinkled face who are ignored, and about many children who are helpless, being born in bleak and dark homes. She wants the poet to focus on strikes and class wars that lead to social unrest. These are the answers. ಇಲ್ಲಿಂದ
Mother India asked the poet to sing about beggars and lepers who swarm her street, filth and dirt filled in her land. ಸೊ ಇದಿಷ್ಟು ಬರೆದ್ರೆ ನಿಮ್ಗೆ 5 to 6 ಸೆಂಟೆನ್ಸ್ ಆಗುತ್ತೆ. ಓಕೆ.